ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ನಾನಿವತ್ತು ನಿಮಗೆ ಸೌಂದರ್ಯ ಹಾಗೂ ಆರೋಗ್ಯ ಮನೆಯಲ್ಲೇ ಯಾವ ಥರ ಕಾಪಾಡ್ಕೊಳೋದು, ಈ ಥರ ಮನೆಯಲ್ಲೇ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯೂಟಿ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ. ಹಾಗೆ ಆರೋಗ್ಯ ಕೂಡ ಎಲ್ಲರೂ ಚೆನ್ನಾಗಿರಬೇಕು, ಹೀಗೆ ತಿನ್ನಬೇಕು, ಇದೇ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಇದ್ದೇ ಇರುತ್ತೆ ತಲೆಯಲ್ಲಿ. ಆದರೆ ಯಾವ ಥರ ಮನೆಯಲ್ಲೇ ಮಾಡೋದು ಜ್ಯೂಸ್ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎರಡಕ್ಕೂ ಯೂಸ್ ಆಗೋವಂಥದ್ದು. ಮಿಸ್ ಮಾಡ್ದಲೇ ನೋಡಿ ಯಾವ ಥರ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಆರೆಂಜು ಕಟ್ ಮಾಡಿ ಹಾಕಿದ್ದೀನಿ, ಅದು 2 ಸೇಬು, 1 ಬೀಟ್ರೋಟು, 1.5 ಕ್ಯಾರೆಟು, 1 ಸೌತೆಕಾಯಿ, 1 ಸ್ಟ್ರಾಬೆರಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಸಿಪ್ಪೆ ಇಷ್ಟ ಇಲ್ಲ ಅನ್ನೋರು ಆರೆಂಜ್ ಸಿಪ್ಪೆನ ತೆಗೆದು ಜ್ಯೂಸ್ ಮಾಡ್ಕೊಬೋದು. ಆದರೆ ಆ ಸಿಪ್ಪೆಯಲ್ಲೂ ತುಂಬಾ ಪ್ರಯೋಜನಗಳಿದೆ, ಅದಕ್ಕೋಸ್ಕರ ನಾನು ಹಾಗೇ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಲೆಮನ್ನು ಮತ್ತು 1 ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 8 ರಿಂದ 9 ಮೆಣಸು ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡಲೇ ರುಬ್ಕೊತಾ ಇದ್ದೀನಿ. ಇದನ್ನು ನಾವು ಡೈಲಿ ಈ ಥರ ಮಾಡಿ ಕುಡಿಯೋಕ್ಕಾಗಲ್ಲ ಅನ್ನೋರು, ನಾವು ಒಂದು ಐಸ್ ಕ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊಂಡು ನಾವು ಡೈಲಿ 1 ಗ್ಲಾಸ್ ವಾಟರ್ಗೆ 1 ಐಸ್ ಕ್ಯೂಬ್ನ ಬೆಳಗ್ಗೆ ಹಾಕಿ ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ. ಅದರಲ್ಲೂ ನಮಗೆ ನಮ್ಮ ಶೈನಿಂಗಾಗಿ ಸ್ಕಿನ್ನು ಗ್ಲೋ ಆಗಿ ಕಾಣಬೇಕು, ಆದರೆ ಕಪ್ಪು ಕಲೆಗಳು, ಅದು ಸುಕ್ಕುಗಳು ಇವೆಲ್ಲ ಕಡಿಮೆ ಆಗಬೇಕಂದ್ರೆ ಈ ಥರ ಮಾಡಿ ಕುಡಿಯೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಎಲ್ಲರಿಗೂ ಈಗ ಶುಗರ್ ಇರೋರು ಕೂಡ ಇದು ಶುಗರ್ ಕಡಿಮೆ ಆಗುತ್ತೆ, ಬೋನ್ಗೂ ಸ್ಟ್ರೆಂತ್ ಆಗುತ್ತೆ. ಬೀಟ್ರೂಟು ಇರೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ. ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು. ಈ ಥರ ತುಂಬ ಏರ್ಗೆ ಒಳ್ಳೆಯದು, ತುಂಬಾ ಇದೆ ಈ ಥರ ಎಲ್ಲ ಬೆನಿಫಿಟ್ಸು. ನಾನು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದರಿಂದ ಹಲವಾರು ಪ್ರಯೋಜನಗಳು ಇರೋದ್ರಿಂದ ಈ ಥರ ಡೈಲಿ ಒಂದೊಂದು ಕ್ಯೂಬ್ ಹಾಕಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು, ಹಾಗೆ ನಮ್ಮದು ಬ್ಯೂಟಿಗೂ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿ, ಈ ಥರ ಕ್ಯೂಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ನೀಟಾಗಿ ನಾನು ಫುಲ್ಲು ಕ್ಯೂಬ್ಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ಗೆ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಿಲ್ಲ, ಹಾಗೇ ನಾನು ರುಬ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ಐಸ್ ಕ್ಯೂಬ್ಗೆ ಹಾಕಿ ಒಂದು 2-3 ಅವರ್ಸ್ ಬಿಟ್ರೆ ಸಾಕು. ಇಲ್ಲ ಈಗೇ ಡೈರೆಕ್ಟಾಗಿ 1 ಟೇಬಲ್ ಸ್ಪೂನು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು 1 ಗ್ಲಾಸ್ ವಾಟರ್ ಹಾಕಿದರೆ ಈ ಥರ ಡೈರೆಕ್ಟಾಗಿ ಕುಡಿಬೋದು. ಡೈಲಿ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಐಸ್ ಕ್ಯೂಬ್ನ ರೆಡಿ ಮಾಡ್ಕೊಂಡು 1 ಗ್ಲಾಸ್ ವಾಟರ್ಗೆ ಹಾಕಿ ಕುಡಿಬೋದು. ಐಸ್ ಕ್ಯೂಬ್ನ ನೋಡಿ ನಾನು 2-3 ಅವರ್ಸ್ ಇಟ್ಟಿದ್ದೆ, ರೆಡಿಯಾಗಿ ಹೋಗಿದೆ. ಇದನ್ನು ನಾನು ಒಂದು ಪ್ಲಾಸ್ಟಿಕ್ಕು ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ನಾನು ಕೂಡ ಡೈಲಿ ಉಪಯೋಗಿಸ್ತಾ ಇದ್ದೀನಿ, ತುಂಬಾ ಒಳ್ಳೆಯದು, ರಿಸಲ್ಟ್ ಕೂಡ ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸಾಲ್ಟು ಇಷ್ಟ ಆಗಲ್ಲ ಅನ್ನೋರು ಬೆಲ್ಲ ಕೂಡ ಹಾಕ್ಕೊಂಡು ಈ ಥರ ಐಸ್ ಕ್ಯೂಬ್ ಮಾಡಿ ಡೈಲಿ ಉಪಯೋಗಿಸ್ಬೋದು. ನನಗೆ ಸಾಲ್ಟೇ ಇಷ್ಟ ಆಗಿದೆ, ಅದಕ್ಕೋಸ್ಕರ ಸಾಲ್ಟ್ ಫ್ಲೇವರೇ ಚೆನ್ನಾಗಿದೆ ಅನ್ನೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.